ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೊಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ಕೆಲವ್ರ ಜೊತೆ ಸಂಬಂಧ ಚೆನ್ನಾಗಿಲ್ವಾ? ಅವರಿಂದ ಯಾವಾಗಲೂ ನಿಮಗೆ ನೋವು ಸಿಗ್ತಾ ಇದೆ, ಯಾವಾಗಲೂ ಬೇಜಾರು ಮಾಡ್ತಾರೆ, ನೆಮ್ಮದಿಯಿಂದ ಇರೋಕ್ಕೆ ಆಗ್ತಿಲ್ಲ, ಈ ಥರ ಕೆಲವರಿಂದ ಇದೆಯಾ? ಅಥವಾ ಕೆಲವ್ರನ್ನ ನಿಮ್ಮ ಜೀವನದಿಂದ ದೂರ ಇಡಬೇಕು ಅಂದ್ಕೊಳ್ತಾ ಇದ್ದೀರಾ, ಆದರೆ ಆಗ್ತಾ ಇಲ್ಲ. ಈ ಥರದ್ದೆಲ್ಲ ನಿಮಗೇನಾದರೂ ಆಗ್ತಾ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ನಾನು ಈ ವಿಡಿಯೋಲಿ ಒಂದು ಚಿಕ್ಕ ಮೆಡಿಟೇಷನ್ ಥರ ಮಾಡಿಸ್ತೀನಿ. ಅದರ ಮೂಲಕ ನೀವು ಯಾರ ಜೊತೆ ನಿಮ್ಮ ಸಂಬಂಧ ಅಷ್ಟು ಚೆನ್ನಾಗಿಲ್ವೋ ಅದನ್ನು ನೀವು ಸರಿ ಮಾಡ್ಕೋಬೋದು. ಸೊ ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ತುಂಬ ಒಳ್ಳೆ ಮಾಹಿತಿಯನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮಿಸ್ ಮಾಡಬಾರ್ದಲ್ವ, ಅದಕ್ಕೆ. ಜೊತೆಗೆ ಈ ವಿಡಿಯೋನ ಲೈಕ್ ಕೂಡ ಮಾಡಿ, ಸೊ ದಟ್ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ. ಓಕೆ, ಈಗ ನಿಮ್ಮ ತಂದೆ ತಾಯಿನ ಬಿಟ್ಟು ಬೇರೆ ಯಾರ ಜೊತೆ ನಿಮ್ಮ ಸಂಬಂಧ ಅಷ್ಟು ಚೆನ್ನಾಗಿಲ್ವೋ ಅವರನ್ನು ಒಂದು ಸಲ ನೆನೆಸ್ಕೊಳ್ಳಿ. ಯಾಕೆ ತಂದೆ ತಾಯಿನ ಬಿಟ್ಟು ಅಂದರೆ, ತಂದೆ ತಾಯಿ ಸಂಬಂಧ ಅವರಿಂದ ನಮಗೆ ನೋವು ಸಿಗ್ತಿದ್ರು, ತಂದೆಯಿಂದ ಅಥವಾ ತಾಯಿಯಿಂದ ನಮಗೆ ನೋವು ಸಿಗ್ತಿದ್ರು, ಆ ಸಂಬಂಧನ ನಾವು ಯಾವತ್ತಿಗೂ ಕಟ್ ಮಾಡಬಾರ್ದು. ನಮ್ಮ ಕೊನೆಯ ಉಸಿರಿರೋವರೆಗೂ ಅವರ ಸಂಬಂಧ ನಮ್ಮ ಜೊತೆ ಯಾವಾಗಲೂ ಇರಲೇಬೇಕು. ಸೊ ಹಾಗಾಗಿ ತಂದೆ ತಾಯಿನ ಬಿಟ್ಬಿಡಿ. ಬೇರೆ ಯಾರಾದರೂ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಇನ್ನು ಬೇರೆ ಫ್ರೆಂಡ್ಸು, ಬಂಧು ಬಳಗ, ಈ ಥರ ಯಾರು ಬೇಕಾದ್ರೂ ಇರ್ಬೋದು, ಅವರ ಜೊತೆ ನಿಮ್ಮ ಸಂಬಂಧನ ಸರಿ ಮಾಡ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಸಂಬಂಧ ಯಾಕೆ ಕೆಡುತ್ತೆ ಅಂದರೆ, ನಾವೆಲ್ಲರೂ ಎನರ್ಜಿ ಬೀಯಿಂಗ್ಸ್, ಮನುಷ್ಯರು ಎಲ್ಲರಲ್ಲೂ ಎನರ್ಜಿ ಅನ್ನೋದಿದೆ. ಸೊ ಈ ಎನರ್ಜಿ ಏನಾಗುತ್ತೆ, ನಮಗೆ ಯಾರು ಇಷ್ಟ ಆಗ್ತಿಲ್ವೋ ಅಥವಾ ಯಾರಿಂದ ನಮಗೆ ನೆಗೆಟಿವ್ ವೈಬ್ರೇಷನ್ ಸಿಗ್ತಾ ಇದೆಯೋ, ಈ ಎನರ್ಜಿ, ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅವರಿಂದ ನಮಗೆ. ಆವಾಗ ನಮ್ಮ ಕಡೆಯಿಂದ ಕೂಡ ಅವರಿಗೆ ನೆಗೆಟಿವ್ ಎನರ್ಜಿ ಹೋಗೇ ಹೋಗುತ್ತೆ ಆಟೋಮೆಟಿಕ್ಕಾಗಿ. ಯಾಕೆಂದರೆ ನಮಗೆ ನೋವು ಕೊಡೋರ ಬಗ್ಗೆ ನಾವು ಖಂಡಿತ ಒಳ್ಳೆಯದಾಗಿ ಯೋಚನೆ ಮಾಡಲ್ಲ. ಸೊ ಏನು ಮಾಡಬೇಕು ಅಂದರೆ, ದಿನ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಕೂತ್ಕೊಂಡು ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡದೇ ಇರೋ ರೀತಿ ಒಂದು 10 ನಿಮಿಷ ಆಗುತ್ತೆ. ಬಟ್ ನೀವೇನಾದರೂ ಅರ್ಜೆಂಟಲ್ಲಿದ್ದಾಗ, ಎಲ್ಲಾದರೂ ಹೊರಗಡೆ ಹೋಗಲೇಬೇಕು, ಅರ್ಜೆಂಟಲ್ಲಿದ್ದೀವಿ ಅಂದರೆ ಆ ಟೈಮಲ್ಲಿ ಮಾಡಬೇಡಿ. ಅಥವಾ ಯಾರಾದರೂ ಡಿಸ್ಟರ್ಬ್ ಮಾಡ್ತಾರೆ ಅಂದರೆ ಆ ಟೈಮಲ್ಲಿ ಮಾಡಬೇಡಿ. ಇದನ್ನು ಮಾಡಾದಮೇಲೂ ಒಂದು 10ರಿಂದ 15 ನಿಮಿಷ ನಿಮ್ಮ ಜೊತೆ ನೀವೇ ಕನೆಕ್ಟೆಡ್ ಆಗಿ ಆರಾಮಾಗಿರಬೇಕು. ಹಾಗಾಗಿ ಅರ್ಜೆಂಟಲ್ಲಿದ್ದಾಗ ಮಾಡಬೇಡಿ. ಮತ್ತು ದಿನ ಮಾಡಿ. ಎಷ್ಟು ದಿನ ಮಾಡಬೇಕು ಇದು ಅಂತ ಅಂದರೆ, ಅವರ ಸಂಬಂಧ ಅಥವಾ ಅವರ ಮೇಲೆ ನಿಮಗಿರೋ ನೆಗೆಟಿವಿಟಿ ಹೋಗೋವರೆಗೂ, ಅಥವಾ ಅವರು ನೀವು ಮತ್ತೆ ಚೆನ್ನಾಗಿ ಇರೋವರೆಗೂ ನೀವು ಇದನ್ನು ಮುಂದುವರಿಸ್ಬೋದು. ಸೊ ಇವಾಗ ನಾನು ಹೇಳ್ತೀನಿ, ಇವಾಗ ನಾನು ಮಾಡಿಸ್ತೀನಿ, ಕೂತ್ಕೊಂಡು ಮಾಡಿ. ನಾನು ಹೇಳೋದನ್ನು ಹಾಗೇ ನೀವು ಪ್ರಾಕ್ಟೀಸ್ ಮಾಡಿ. ಈ ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಇದು ಹೇಗೆ ಮಾಡ್ಕೋಬೇಕು ಅಂತ. ಆಮೇಲೆ ದಿನ ನೀವೇ ಮಾಡ್ಕೊಳ್ಳಿ. ಅಥವಾ ದಿನ ನಿಮಗೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂದರೂ ಈ ವಿಡಿಯೋನ ಪ್ಲೇ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಬಟ್ ಇವತ್ತು ನೀವು ಈ ವಿಡಿಯೋನ ಕೇಳಿಸ್ಕೊಳ್ತಾ ಮಾಡ್ಕೊಳ್ಳಿ. ಬಟ್ ದಿನ ಮಾಡಬೇಕಾದ್ರೆ ಸ್ನಾನ ಮಾಡಿಬಿಟ್ಟು ಬಂದು ಕೂತ್ಕೊಂಡು ಮಾಡಿ. ಯಾಕೆಂದರೆ ಫ್ರೆಶ್ ಆಗಿರುತ್ತೆ ಮೈಂಡು, ಬಾಡಿ. ಹಾಗಾಗಿ ಸೊ ಇವಾಗ ಕೂತ್ಕೊಂಡು ಮೆಡಿಟೇಷನ್ ಮಾಡೋ ರೀತಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಆರಾಮಾಗಿ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ನಿಧಾನಕ್ಕೆ, ಸ್ಲೋ ಆಗಿ. ಮೈಂಡಲ್ಲಿ ಥಾಟ್ಸ್ ಬರ್ತಾ ಇರುತ್ತೆ, ಅದನ್ನು ನೀವು ತೆಗಿಬೇಕು ಅಂದರೆ ನಿಮ್ಮ ಮನಸ್ಸಲ್ಲೇ ನೀವು ರಿಲ್ಯಾಕ್ಸ್ 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 ಅಂತ ಹೇಳ್ಕೊಳ್ತಾ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಇರಿ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ದೇಹ ಆರಾಮಾಗಿ ಅನಿಸುತ್ತೆ, ಮನಸ್ಸು ಕೂಡ ಆರಾಮಾಗಿ ಅನಿಸುತ್ತೆ. ಈಗ ನೀವು ಯಾರ ಜೊತೆ ಸಂಬಂಧ ಒಂದು ನೆಗೆಟಿವ್ ಎನರ್ಜಿನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಮುಂದೆ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಹೃದಯದಿಂದ ಅವರ ಹೃದಯಕ್ಕೆ ಒಂದು ಕಾರ್ಡ್, ಒಂದು ತಂತಿ ಕನೆಕ್ಷನ್ನಲ್ಲಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಯಾರಿಂದ ಆ ನೆಗೆಟಿವ್ ಎನರ್ಜೀಸ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಮುಂದೆ ಇದ್ದಾರೆ,
ನಿಮ್ಮ ಹೃದಯದಿಂದ ಅವರ ಹೃದಯಕ್ಕೆ ಒಂದು ತಂತಿ ಮೂಲಕ ಕನೆಕ್ಷನ್ ಆಗಿದೆ. ಸೊ ಈಗ ಆ ತಂತಿಯಲ್ಲಿ ಏನಿದೆ ಅಂದರೆ ನಿಮ್ಮ ಇಬ್ಬರಲ್ಲಿ ಇರೋ ಒಬ್ಬರ ಮೇಲೆ ಒಬ್ಬರಿಗಿರೋ ನೆಗೆಟಿವಿಟಿ ಎಲ್ಲ ಈಗ ಆ ತಂತಿಯಲ್ಲಿದೆ. ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಅವ್ರ ಬಗ್ಗೆ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನೇನಿದೆಯೋ ಎಲ್ಲವೂ ಈಗ ಆ ತಂತಿಯಲ್ಲಿದೆ. ಈಗ ನೀವು ನಿಮ್ಮ ಇಷ್ಟ ದೈವ ಅಥವಾ ಯೂನಿವರ್ಸನ್ನು ನೆನೆಸ್ಕೊಳ್ಳಿ. ಆ ನಿಮ್ಮ ಇಷ್ಟ ದೈವ ಅಥವಾ ಯೂನಿವರ್ಸ್ ಒಂದು ಬಿಳಿ ಲೈಟ್ ಎನರ್ಜಿ ಕಳಿಸ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಒಂದು ವೈಟ್ ಲೈಟ್ ಎನರ್ಜಿ ಬಂದು ಆ ತಂತಿನ ಕಟ್ ಮಾಡಿದೆ. ಕಟ್ ಮಾಡಿದ ಮೇಲೆ ಆ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಆ ಬಿಳಿ ಲೈಟಲ್ಲಿ ಹಾಗೇ ನಿಧಾನಕ್ಕೆ ಫೇಡಾಗಿ ಮಾಯ ಆಗಿದ್ದಾರೆ. ನಿಮಗೆ ಬರೀ ಬಿಳಿ ಲೈಟ್ ಕಾಣಿಸ್ತಾ ಇದೆ. ಆ ಬಿಳಿ ಲೈಟ್ ಏನು ಅಂದರೆ ಪಾಸಿಟಿವ್ ಎನರ್ಜಿ. ಆ ಪಾಸಿಟಿವ್ ಎನರ್ಜಿನ ನೀವು ತಗೋತಾ ಇದ್ದೀರಾ. ಈಗ ನೀವು ಪೂರ್ತಿಯಾಗಿ ಪಾಸಿಟಿವಿಟಿಯಿಂದ ತುಂಬಿದ್ದೀರಾ. ನಿಮ್ಮಲ್ಲಿ ಬರೀ ಪಾಸಿಟಿವಿಟಿನೇ ಇದೆ. ಆ ವ್ಯಕ್ತಿ ಬಗ್ಗೆ ಈಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಸಂದೇಹ ಇಲ್ಲ, ಯಾವುದೇ ಕೋಪ ಇಲ್ಲ, ಯಾವುದೇ ಬೇಜಾರಿಲ್ಲ, ಯಾವುದೇ ಅಸಹನೆ ಇಲ್ಲ, ಯಾವ ಅಸಮಾಧಾನವೂ ಇಲ್ಲ. ಈಗ ನಿಮ್ಮ ಮುಂದೆ ಇರುವಂಥ ಆ ವೈಟ್ ಲೈಟ್ ಎನರ್ಜಿ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಬರೀ ಪಾಸಿಟಿವಿಟಿ ಇದೆ. ಆ ತನ್ಮಯತ್ವದಲ್ಲೇ ಇದ್ದೀರಾ ನೀವು. ಆ ತನ್ಮಯತ್ವನ ಕೆಲವು ಕ್ಷಣಗಳು ಹಾಗೆಯೇ ಅನುಭವಿಸಿ. ಈಗ ನಿಮ್ಮ ಮನಸ್ಸಲ್ಲೇ ಅಂದ್ಕೊಳ್ಳಿ, ಈಗ ನನ್ನ ಶಕ್ತಿ ನನಗೆ ಬಂದಿದೆ. ಆ ವ್ಯಕ್ತಿಯಿಂದ ನಾನೀಗ ಮುಕ್ತಳಾಗಿದ್ದೇನೆ ಅಥವಾ ಮುಕ್ತನಾಗಿದ್ದೇನೆ. ಈಗ ನಾನು ನನ್ನ ಲೈಫಲ್ಲಿ ಫ್ರೀಯಾಗಿದ್ದೇನೆ. ನನ್ನ ಲೈಫನ್ನು ನಾನು ನನಗೆ ಇಷ್ಟ ಬಂದಂತೆ ಆರಾಮಾಗಿ ಜೀವಿಸಬಹುದು. ಇವತ್ತು ಈ ಹೀಲಿಂಗಿಂದ ನಾನು ಇನ್ನಷ್ಟು ನೆಮ್ಮದಿ, ಇನ್ನಷ್ಟು ಸುಖ, ಸಂತೋಷ, ಪ್ರೀತಿ ಎಲ್ಲವನ್ನು ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಗೂ ನನಗೂ ಏನೆಲ್ಲ ಆಯಿತೋ ಅದಿಲ್ಲಿಗೆ ಮುಕ್ತಾಯ ಆಯಿತು. ಇನ್ನು ಮುಂದೆ ಅದರ ಪ್ರಭಾವ ನನ್ನ ಮೇಲೆ ಆಗಲಿ, ನನ್ನ ಜೀವನದ ಮೇಲೆ ಆಗಲಿ, ನನ್ನ ಡೆಸಿಷನ್ಸ್ ಮೇಲೆ ಆಗಲಿ ಇರಲ್ಲ. ಈ ಒಂದು ದೈವಿಕ ಶಕ್ತಿಯಿಂದ ಈಗ ನನ್ನಲ್ಲಿ ಒಂದು ಕ್ಷಮೆ ಮಾಡುವಂಥ ಗುಣ ಬಂದಿದೆ, ಪ್ರೀತಿಸುವಂಥ ಗುಣ ಬಂದಿದೆ ಮತ್ತು ಆಶೀರ್ವಾದ ಮಾಡುವಂಥ ಗುಣ ನನ್ನಲ್ಲಿ ಈಗ ಬಂದಿದೆ. ಈಗ 1, 2, 3 ಅಂತ ಕೌಂಟ್ ಮಾಡಿದ ಮೇಲೆ ನಿಮ್ಮ ಕಣ್ಣನ್ನು ತೆಗಿಬೋದು. 1, ಆ ಹೀಲಿಂಗನ್ನು ನೀವೀಗ ಫೀಲ್ ಮಾಡ್ಕೋತಾ ಇದ್ದೀರಾ. 2, ಈಗ ನಿಮ್ಮ ಮನಸ್ಸು, ದೇಹ ಎಲ್ಲ ಪ್ರಶಾಂತವಾಗಿದೆ. ಒಳ್ಳೆ ರೆಸ್ಟ್ ತಗೊಂಡು ಎದ್ದರೆ ಹೇಗಿರುತ್ತೆ ಆ ಥರ ಅನ್ನಿಸ್ತಾ ಇದೆ. 3, ಒಂದು ಡೀಪ್ ಬ್ರೆತ್ ತಗೊಳ್ಳಿ, ಸ್ಲೋ ಆಗಿ, ಆರಾಮಾಗಿ. ಈಗ ಆರಾಮಾಗಿ ನಿಮ್ಮ ಕಣ್ಣುಗಳನ್ನು ತೆಗೀರಿ. ಈಗ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ಕೊಳ್ಳಿ. ಇದನ್ನು ಒಬ್ಬರಿಗೆ ಮಾಡಬೇಕಾ ಅಂದರೆ ಇಲ್ಲ, ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡ್ಕೋಬೋದು, ಒಬ್ರದ್ದಾದಮೇಲೆ ಒಬ್ಬರಿಗೆ. ಅಥವಾ ಒಬ್ಬರದ್ದು ನೆಗೆಟಿವಿಟಿ ಎಲ್ಲ ನಿಮ್ಮ ಮನಸ್ಸಿಂದ ಕಂಪ್ಲೀಟಾಗಿ ಹೋದ್ಮೇಲೆ ಇನ್ನೊಬ್ಬರದ್ದು ತಗೋಬೋದು. ಸೊ ಇದ್ರ ಮೂಲಕ ಏನು ಅರ್ಥ ಆಗುತ್ತೆ ನಿಮಗೆ ಈ ಥರ ಮಾಡಾದಮೇಲೆ? ಯಾರ ಮೇಲೂ ನಾವು ಯಾವ ನೆಗೆಟಿವಿಟಿನೂ ತುಂಬ ಕಾಲವರೆಗೂ, ಸಾಕಷ್ಟು ಕಾಲವರೆಗೂ ನಾವು ಅದನ್ನು ಹೊತ್ಕೊಂಡು ಹೋಗಬಾರ್ದು. ಅಲ್ಲಿಂದಲ್ಲೇ ಅವರನ್ನು ಕ್ಷಮಿಸ್ಬಿಡಿ. ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಕ್ಷಮೆ, ಪ್ರೀತಿ, ಆಶೀರ್ವಾದ ಇದು 3 ತುಂಬಿದ್ದಾಗ ಯಾರೂ ನಿಮ್ಮನ್ನು ಏನೂ ಅಂದೇ ಇರಲ್ಲ, ಯಾರೂ ನಿಮ್ಮನ್ನು ಹರ್ಟ್ ಮಾಡೇ ಇರಲ್ಲ. ಯಾಕೆಂದರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ
ಯಾರ ಮೇಲೆ ಯಾವ ಭಾವನೆಯನ್ನು ನೀವು ಇಟ್ಕೊಂಡಿರ್ತೀರೋ ಅದೇ ಅವರಲ್ಲಿ ನಿಮಗೆ ಕಾಣಿಸುತ್ತೆ. ಹಾಗಾಗಿ ಎಲ್ಲರನ್ನ ಕ್ಷಮಿಸ್ಬಿಡಿ, ಎಲ್ಲರನ್ನ ಪ್ರೀತಿಸಿ, ಎಲ್ಲರಿಗೂ ನಿಮ್ಮ ಆಶೀರ್ವಾದಗಳನ್ನು ಕಳಿಸ್ತಾ ಇರಿ. ಎಲ್ಲರ ಜೊತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿಟ್ಕೊಳ್ಳಿ. ಅದಕ್ಕೂ ಮುಂಚೆ ನಿಮ್ಮ ಜೊತೆ ನಿಮ್ಮ ಸಂಬಂಧನ ತುಂಬ ಚೆನ್ನಾಗಿಟ್ಕೊಳ್ಳಿ. ನಿಮಗೆ ನೀವೇನು ಕೊಡ್ತೀರೋ ಅದೇ ಎಲ್ಲರಿಂದ ನಿಮಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಜೊತೆ ನಿಮ್ಮ ಸಂಬಂಧ ಬೆಳೆಸ್ಕೊಳ್ಳಿ, ಆಗ ಎಲ್ಲರ ಜೊತೆ ಸಂಬಂಧ ಬೆಳೆಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.